ಈ ಗುಲ್ಬರ್ಗ ತಾಲೂಕಿನ ಮೇಳ್ಕುಂದ ಬಿ ಗ್ರಾಮದಲ್ಲಿ ಪುರಾತನವಾದಂಥ ಸಿದ್ದೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ವಿವಾದಾಸ್ಪದವಾಗಿ ಕುರುಬ ಸಮಾಜದವರು ಹಾಗೂ ಇನ್ನುಳಿದ ಗ್ರಾಮಸ್ಥರ ಮಧ್ಯದಲ್ಲಿ ಅದು ಕಲಹಕ್ಕೆ ಕಾರಣವಾಗಿದೆ. ಈಗ ಕುರುಬ ಸಮಾಜದವರು ಅದು ನಮ್ಮದು ದೇವಸ್ಥಾನ ಅಂಥೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಆ ಕ್ಲೇಮ್ ಮಾಡಿದ್ರ ಪ್ರಕಾರ ಈ ಕೋರ್ಟಿನಲ್ಲಿ ದಾವೆಗಳು ನಡೀತಾ ಇದೆ. ದಾವೆಗಳು ನಡೆದು ರಿಜೆಕ್ಟ್ ಆಗಿದೆ. ಮೊದಲು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿತ್ತು, ಜಿಲ್ಲಾ ನ್ಯಾಯಾಲಯದಲ್ಲಿ ಕೂಡ ರಿಜೆಕ್ಟ್ ಆಗಿದೆ. ಆಮೇಲೆ ಹೈಕೋರ್ಟ್ನಲ್ಲಿ ಹೋಗಿತ್ತು, ಹೈಕೋರ್ಟ್ನಲ್ಲೂ ರಿಜೆಕ್ಟ್ ಆಗಿದೆ. ಆಮೇಲೆ ಅದು ಆದ ನಂತರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ದೇವಸ್ಥಾನ ಕಮಿಟಿಯವರು, ಅದು ನಮ್ಮ ಪರವಾಗಿದೆ. ಅಂದ್ರೆ ಜಿಲ್ಲಾ ನ್ಯಾಯಾಲಯ ಹೇಳಿದ ಆದೇಶವನ್ನು ಎತ್ತಿ ಹಿಡಿದಿದೆ. ಹೀಗಾಗಿ ತಹಸೀಲ್ದಾರರು ಆ ದೇವಸ್ಥಾನವನ್ನು ತಮ್ಮ ವಶಕ್ಕೆ ತೊಗೊಂಡಿದ್ದರು. ಆ ವಶಕ್ಕೆ ತೊಗೊಂಡಂಥ ದೇವಸ್ಥಾನವನ್ನು ನಮಗೆ ಮರಳಿ ಕೊಟ್ಟಿದ್ದಾರೆ. ಈಗ ಇದು ಅಲ್ಲದೇ ಭಾಳಷ್ಟು ಕೇಸುಗಳು ಅದ್ರ ಮ್ಯಾಗ ನಡೀತಾ ಇವೆ. ಈಗ ಕುರುಬ ಸಮಾಜದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಆ ದೇವಸ್ಥಾನ ನಮಗೆ ಸಂಬಂಧಪಟ್ಟಿದ್ದು, ನಾವು ತಲತಲಾಂತರದಿಂದ ಅದರ ಪೂಜೆ ಮಾಡ್ಕೋತ ಬಂದೀವಿ, ಪೂಜೆ ಮಾಡುವ ಹಕ್ಕು ನಮಗಿದೆ, ಆ ಪೂಜೆ ನಮಗೆ ಕೊಡ್ರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಅದರ ಸಂಬಂಧಪಟ್ಟಂತೆ ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಒಂದು ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ದಲ್ಲಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯವರು, ಮಾಳಿಂಗರಾಯ ಟ್ರಸ್ಟ್ ಕಮಿಟಿಯವರು ಹೋಗಿದ್ವಿ. ಅದು ಅಲ್ಲದೆ ACP ಅವರು ಬಂದಿದ್ದರು, ಆಮೇಲೆ ತಹಸೀಲ್ದಾರರು ಬಂದಿದ್ದರು. ಎಲ್ಲರ ಸಮಕ್ಷಮದಲ್ಲೇ ಮೀಟಿಂಗ್ ಆಯಿತು. ಆ ಮೀಟಿಂಗ್ದಲ್ಲಿ ಕೈಗೊಂಡ ನಿರ್ಣಯಗಳೇನಪ್ಪ ಅಂತಂದ್ರೆ, ಮಾನ್ಯ ಸಹಾಯಕ ಆಯುಕ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕೋರ್ಟಿಂದು ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು, ಅದು ವೈಲೇಷನ್ ಯಾರೂ ಮಾಡಲಿಕ್ಕೆ ಹೋಗಬೇಡ್ರಿ. ಇವರು ಭಂಡಾರ ಪೂಜೆ ಅಂಥೇಳಿ ಕರೆ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟಿಕ್ಕಿನ ಕುರುಬ ಸಮಾಜದವರು ಬಂದು ಅಲ್ಲಿ ನಾವು ಪೂಜೆ ಮಾಡಬೇಕು, ಗಲಾಟೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತವಾಗಿ ನಿನ್ನೆ ಅದು ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಸಹಾಯಕ ಆಯುಕ್ತರು ಹೇಳಿದ್ದಾರೆ, ಅಲ್ಲಿ ಶಾಂತಿ ಭಂಗ ಆಗಬಾರ್ದು, ಎಲ್ಲರೂ ಅದನ್ನು ನಾವು ಪಾಲನೆ ಮಾಡಬೇಕು, ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ನಾವು ಫಾಲೋ ಮಾಡೋಣ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಬಳಿಕ ಕೂಡ ಅವರು ಇಲ್ಲ, ನಾವು ಪೂಜೆ ಮಾಡೇ ತೀರ್ತೀವಿ, ನೀವೇ ಬಂದು ಭಾಗಿಯಾಗಿರಿ ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲರೂ ಯಾರೇ ಸಮಾಜದವ್ರು ಇರಲಿ, ಯಾರೇ ಇರಲಿ, ಆ ಶಾಂತಿ ಭಂಗ ಆಗ್ಲಾರ್ದಂಗೆ ಅದನ್ನು ನಡೆಸ್ಕೊಂಡು ಹೋಗಬೇಕು. ಮತ್ತು ಇದು ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಂತಕ್ಕಂಥದ್ದು ಒಂದು ಜಾತಿಗೆ, ಒಂದು ಕೋಮಿಗೆ ಸೇರಿದಂಥ ದೇವಸ್ಥಾನ ಅಲ್ಲ, ಅದು ಸಾರ್ವಜನಿಕ ದೇವಸ್ಥಾನ. ಸಾರ್ವಜನಿಕ ಪಂಚಾಯಿತಿಯ ಆಸ್ತಿಯಲ್ಲಿರ್ತಕ್ಕಂಥ 1-44ನಲ್ಲಿ ನಿರ್ಮಾಣಗೊಂಡಂಥ ದೇವಸ್ಥಾನ. ಅದೆಲ್ಲ ಊರಿನ ಎಲ್ಲ ಜಾತಿಯ ಮೆಂಬರ್ ಅದರಲ್ಲಿದ್ದಾರೆ. ಹೀಗಾಗಿ ಅದು ಸಾರ್ವಜನಿಕವಾದಂಥದ್ದು. ಇಲ್ಲಿ ಯಾವುದೋ ಒಂದೇ ಕೋಮು, ಒಂದು ಜಾತಿ ಅಂತಕ್ಕಂಥದ್ದಿಲ್ಲ. ಅವ್ರು ಸುಳ್ಳು ಹೇಳಿಕೆಸಿಂದ ಜನರಲ್ಲಿ ಭ್ರಮೆ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಮತ್ತು 11ನೇ ತಾರೀಕಿಗೆ ಅಲ್ಲೇನು ಅವ್ರು ಭಂಡಾರ ಪೂಜೆ ಅಂತೇಳಿ ಹಮ್ಮಿಕೊಂಡಿದ್ದಾರೆ, ಅದನ್ನು ಅವರು ಅಲ್ಲಿ ವೈಲೇಷನ್ ಆಗ್ತಾಯಿದೆ, ಅಟ್ಮಾಸ್ಫಿಯರ್ ಹಾಳಾಗ್ತಾ ಇದೆ. ಅದನ್ನು ಜಿಲ್ಲಾಡಳಿತವರು ಸರಿಯಾಗಿ ನಿರ್ವಹಣೆ ಮಾಡಬೇಕಂತ ನಾವು ಈ ಮೂಲಕ ಕಳಕಳಿ ಮನವಿ ಮಾಡ್ಕೋತೀವಿ. ಆಮೇಲೆ ಬೇಲೂರಿನಿಂದ ಬರ್ತಕ್ಕಂಥ ಜನರಿಗೂ ನಾವು ಮನವಿ ಮಾಡ್ಕೋತೀವಿ, ಏನಪ್ಪ ಅಂದ್ರೆ ನೀವು ಇಲ್ಲಿ ಬಂದು ದಾಂಧಲಿ ಮಾಡಿ ಸುಮ್ಕೆ ಪೊಲೀಸರಿಂದ ತಿರ್ಲಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಉದ್ದೇಶಗಳು ಬೇರೆ ಅದಾವ. ಆ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು, ಪೂಜೆ ಇತ್ತಂದ್ರೆ ಬರ್ತಿದ್ರು, ನಾವು ಕರೆ ಕೊಡ್ತಿದ್ವಿ, ಬರ್ತಿದ್ರು, ಆ ಮಾತು ಬೇರೆ. ಬಟ್ ಅಲ್ಲಿ ಪೂಜೆ ಇಲ್ಲ, ದಾಂಧಲಿ ಮಾಡ್ತಕ್ಕಂಥ ಅದೊಂದು ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಯಾರೂ ಬರಬೇಡ್ರಿ, ಅಂಥದಕ್ಕೆ ಆಸ್ಪದ ಕೊಡಬೇಡ್ರಿ ಅಂಥೇಳಿ ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ಕೊತೀವಿ. ಯಾರೋ ಕೈವಾಡ ಮಾಡಿರ್ತಾರೆ, ಯಾರೋ ಒಬ್ಬರು ತಿಳಿಲಾರ್ದವ್ರು. ಊರನವ್ರು ಯಾರೂ ಇಲ್ಲರಿ, ಊರನವ್ರು ಭಾಳ ಕಡಿಮೆ ಅದಾರೆ. ಬೇಲೂರವ್ರು ಇದ್ದಾರೆ, ಡಿಸ್ಟಿಕ್ಕಿನವರು ಮತ್ತು ಪ್ರದೇಶ ಕುರುಬ ಸಂಘದವರು ಅದ್ರಾಗೆ ಇಂಟರ್ಫೇರ್ ಆಗ್ಯಾರೆ. ಹೀಗಾಗಿ ಅದು ಮತ್ತಿಷ್ಟೊಂದು ಸ್ವಲ್ಪ ಮೇಲಕ್ಕೆ ಹೋಗ್ಯದ. ಮೊದಲು ನಮ್ಮಲ್ಲೇ ಇತ್ತು, ಅದನ್ನು ಅವ್ರು ಕೋರ್ಟಿಗೆ ಹೋಗಿದ್ರು, ಕೋರ್ಟ್ನಾಗ ಅವ್ರದ್ದು ರಿಜೆಕ್ಟ್ ಆಗಿದೆ. ಪೂಜೆ ಸಲುವಾಗಿ ಹೋಗಿದ್ರು, ಪೂಜೆ ಸಲುವಾಗಿ ರಿಜೆಕ್ಟ್ ಆಗಿದೆ. ದೇವ್ರ ಗುಡಿ ನಮ್ದಂತ ಹೋಗಿದ್ರು, ಅದು ಕೂಡ ರಿಜೆಕ್ಟ್ ಆಗಿದೆ. ಅದರ ಕಾಪಿಗಳಿವೆ ನಮ್ಮಲ್ಲಿ, ನಿಮಗೆ ಬೇಕಾದ್ರೆ ತೋರಿಸ್ತೀವಿ. ಅಷ್ಟೆಲ್ಲ ಆದರೂ ಕೂಡ ಮತ್ತು ನಾವು ಹೋಗ್ರಿ ಅಂತ ಹೇಳ್ತೀವಿ. ಕೋರ್ಟಿಗೆ ಹೋಗ್ರಿ, ಕೋರ್ಟ್ ಕೊಡ್ತಪ್ಪ ಅಂದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನಾವು ನಿಮ್ಮ ಜೊತೆ ಭಾಳವ್ರು ಇದ್ದೀವಿ, ಒಂದೇ ಊರಿನವ್ರು ಇದ್ದೀವಿ, ನಮಗೇನು ಘರ್ಷಣೆ ಬೇಕಾಗಿಲ್ಲ. ಆದ್ರೆ ಕೋರ್ಟ್ ಏನು ಹೇಳ್ತದೆ ಅದನ್ನು ನಾವು ಮಾನ್ಯ ಮಾಡಬೇಕು. ನೀವು ಮಾನ್ಯ ಮಾಡಬೇಕು, ನಾವು ಮಾನ್ಯ ಮಾಡಬೇಕು. ಆದೇಶದಂತೆ ಎಲ್ಲರೂ ನಡ್ಕೋಬೇಕು. ಶಾಂತಿ ಭಂಗ ಆಗಬಾರ್ದು ಅಂತಕ್ಕಂಥದ್ದು ನಮ್ಮದು ಉದ್ದೇಶ. ದೇವಸ್ಥಾನ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯವರು ನೋಡ್ಕೊಂಡು ಹೋಗ್ತಾರೆ. ಅದರಲ್ಲಿ 21 ಜನ ಮೆಂಬರ್ ಇದ್ದಾರೆ, ಒಬ್ಬರು ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಎಲ್ಲರೂ ಅವರ ನಿರ್ವಹಣೆಯಲ್ಲಿ ನಡೀತಾ ಇದೆ. ಉಲ್ಲಂಘನೆ ಆಗಬಾರ್ದು ಅಂಥೇಳಿ ಅವರು ಶಾಂತಿ ಸಭೆ ಮಾಡಿದ್ರು, ನಿನ್ನೆ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಪ ಅವರು ACP ಅವರು ಕೂಡ ಬಂದಿದ್ದರು, ಬರ್ತಾಬಾದ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು. ಅವರೆಲ್ಲರೂ ಅಪೀಲ್ ಮಾಡ್ಕೊಂಡಿದ್ದಾರೆ, ಇಲ್ಲ ನೀವೆಲ್ಲ ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಇದು ವೈಲೇಷನ್ ಆಗ್ತದೆ, ಸುಮ್ಮನೆ ಅನ್ನೆಸರಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು. ಇಲ್ಲ, ನಾವು ಮಾಡ್ತೀವಿ ಭಂಡಾರ ಪೂಜೆ, ನೀವು ಬರ್ರಿ, ಭಾಗಿಯಾಗ್ರಿ ಅಂತ ಅವರಿಗೆ ಹೇಳಿ ಹೋಗ್ತಾರೆ ಅವರು. ಮತ್ತು ಇದು ಯಾವ ನ್ಯಾಯ, ಎಲ್ಲಿ ಇದು? ಮತ್ತು ನಮಗೆ ಹೇಳ್ತಾರೆ ಅವರು, ಅಲ್ಲಿರ್ತಕ್ಕಂಥ ಲಿಂಗಾಯತರು ಹೊಡೆದಾರ, ಬೇರೆದವ್ರು ಹೊಡೆದಾರ, ನಮಗೆ ಹೊಡೆದು ಗುಡಿ ಕಸ್ಕೊಂಡಾರ ಅಂತ ಹೇಳ್ತಾರೆ. ಮತ್ತು ಇಷ್ಟು ಧೈರ್ಯವಾಗಿ ಜಿಲ್ಲಾಡಳಿತಕ್ಕೆ ಚಾಲೆಂಜ್ ಮಾಡ್ಲಿಕ್ಕತ್ತಾರ, ಜಿಲ್ಲಾಡಳಿತ ಮುಂದೆ ಹೇಳಿಕತ್ತಾರೆ. ಮತ್ತು ಇದು ಅವ್ರ ಧೈರ್ಯಕ್ಕೆ ನಾವೇ ಮೆಚ್ಚಬೇಕಾಗ್ತದೆ. ಯಾಕಂತಂದರೆ ಈ ಜಿಲ್ಲಾಡಳಿತಕ್ಕೆ ಮೀರಿ ಮಾತಾಡ್ಲಿಕ್ಕತ್ತಾರ ಅಂಥದ್ದು. ಅದರ ಅರ್ಥ ಗೊತ್ತಾಗ್ತದೆ ಯಾರಿಗೆ ಹೊಡೆದಾರ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅವ್ರ ಉದ್ದೇಶ ಏನಿದೆ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಾವು ಜನರಿಗೆ ಮನವಿ ಮಾಡ್ಕೋತೀವಿ, ಬೇರೆ ಊರಿನ ಜನರು ಬಂದು ನಮ್ಮ ಊರಾಗ ದಾಂಧಲಿ ಮಾಡಿಬಿಡ್ರಿ ಅಂತ ನಮ್ಮದು ಮನವಿ ಇದೆ. ದೇವಸ್ಥಾನ 350 ಫೀಟ, 345 ಫೀಟ ಹಿಂಗೆ ಉದ್ದ ಆಗಲ್ಲ, 375 ಫೀಟ ಅದು ದೇವಸ್ಥಾನ. ಅದು ಅಲ್ಲದೆ ಅಲ್ಲಿ ಬರ್ದಿ ಪರಿವಾರದವ್ರು ಅಂತಕ್ಕಂಥವ್ರು 30 ಎಕರೆ ಜಮೀನು
ಜಮೀನು ಕೊಟ್ಟಿದ್ದಾರೆ, ಆ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ. ಬಟ್ ಇವತ್ತೇನು ಬೇರೆಯವರು ಉಳುಮೆ ಮಾಡ್ಕೇಸಿ ಅವ್ರು ತಮ್ಮ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಅಲ್ಲಿ ಆಗ್ತಾಯಿದೆ.